ನಮಸ್ಕಾರ ಪ್ರಭು ಈಗಲೈಗೆ ಸ್ವಾಗತ. ಬಂಕಿಪುರದ ಬೆಂಕಿ ಚೆಂಡು ಪ್ರಶಾಂತ್ ಕಿಶೋರ್, ಜನಸ್ವರಾಜ್ ಆರ್ಭಟ, ಬಿಜೆಪಿ ಧೂಳಿಪಟ. ಕಿಲಕಿಲ ನಕ್ಕಿದ್ದಾರೆ ಪ್ರಶಾಂತ್, ವಿಲವಿಲ ಬದ್ದಾಡಿದ್ದಾರೆ ಬಿಜೆಪಿ ನಾಯಕರು. ಜಂಜಿ ಹೋರಾಟದ ಫಲಾನ ಹಾಗಾದ್ರೆ ಇಲ್ಲಿ ಬಿಜೆಪಿಗೆ ಮುಖಭಂಗ ಆಗಿರುವುದು. ನಾವು ಯಾವ ವಿಚಾರವನ್ನ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಮಧ್ಯಪ್ರದೇಶ, ಗುಜರಾತ್, ಬಿಹಾರ್ನ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಗರ್ವಭಂಗ ಆಗಿದೆ. ಕೆಲವು ಕಡೆಗಳಲ್ಲಿ ಗೆದ್ದಿದ್ದಾರೆ. ಆದರೆ ನೋಡಿ, ಬಿಹಾರದಲ್ಲಿ NDA ಭರ್ಜರಿ ಗೆಲುವನ್ನ ಸಾಧಿಸಿತ್ತು ವಿಧಾನಸಭಾ ಚುನಾವಣೆಯಲ್ಲಿ. ಅಲ್ಲಿ ನಿಮಗೆ ನೆನಪಿರಬಹುದು, ಪ್ರಶಾಂತ್ ಕಿಶೋರ್ ಚುನಾವಣಾ ತಂತ್ರಜ್ಞ ಅಂತ ಕರೀತಾರೆ, ಎಲೆಕ್ಷನ್ ಸ್ಟ್ರಾಟಜಿಸ್ಟ್ ಅಂತ ಹೇಳ್ತಾರ ಆತನನ್ನ. ಕಳೆದ 10-20 ವರ್ಷಗಳಿಂದ ನೋಡಿದ್ರೆ ಅವರು ಬೇರೆ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಮಮತಾ ಬ್ಯಾನರ್ಜಿ, ಮೋದಿ, ಸ್ಟಾಲಿನ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣಾ ತಂತ್ರಜ್ಞರಾಗಿ ಕೆಲಸ ಮಾಡಿದ್ದಾರೆ. ಅದು ಹಳೆ ವಿಚಾರ. ಈಗ ಅವರೇ ಸ್ವತಃ ಭರ್ಜರಿ ಗೆಲುವನ್ನ ದಾಖಲಿಸಿದ್ದಾರೆ. ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಶಾಂತ್ ಕಿಶೋರ್ PK ಭರ್ಜರಿ ಗೆಲುವನ್ನ ಸಾಧಿಸುವ ಮೂಲಕ 30 ವರ್ಷಗಳ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದಾರೆ. ಅತ್ಯಾಕರ್ಷಕ ಗೆಲುವಂತ ಹೇಳ್ಬೋದು. ಜನಸ್ವರಾಜ್ ಪಕ್ಷದ ಸಂಸ್ಥಾಪಕರಾದಂತಹ ಪ್ರಶಾಂತ್ ಕಿಶೋರ್ ಅವರು ಮೊದಲ ಬಾರಿಗೆ ಭರ್ಜರಿ ಜಯವನ್ನ ಗಳಿಸಿದ್ದಾರೆ. ಇಲ್ಲಿ ಅಸಲಿ ವಿಚಾರ, ಮೊನ್ನೆ ಜಂತರ್ ಮಂತರ್ನಲ್ಲಿ ಹೋರಾಟ ಆಯಿತು. ಜಂಜಿ ಅಂದ್ರೆ CJP ಅವ್ರದ್ದು, ಅದರ ಎಫೆಕ್ಟ್ ಹಾಗಾದ್ರೆ ಇದು ಅಲ್ಲೇ ಶುರುವಾಯಿತು. ಹಾಗಾದ್ರೆ ಜಂಜಿಗಳದ್ದು, ಯಾಕಂದ್ರೆ ಅತ್ಯಧಿಕ ಯುವಕರು ನಮಗೆ ವೋಟ್ ಮಾಡಿದ್ದಾರೆ ಅಂತ ಸ್ವತಃ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಈ ಮೂಲಕ ಹೊಸ ಬಿರುಗಾಳಿ ಸ್ಟಾರ್ಟ್ ಮಾಡಿದೆಯಾ ಜನಸ್ವರಾಜ್ ಪಕ್ಷ. ನೋಡಿ, ಬಿಹಾರದ ರಾಜಕಾರಣ ಅಂತ ಬಂದಾಗ ಅಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರದ್ದು ಪಾರ್ಟಿ ಕಂಟೆಸ್ಟ್ ಮಾಡಿತ್ತು, ಆದರೆ ಒಂದು ಕ್ಷೇತ್ರದಲ್ಲೂ ಕೂಡ ಗೆದ್ದಿರಲಿಲ್ಲ. ಈಗ ಮೊದಲ ಜಯ ಪ್ರಶಾಂತ್ ಕಿಶೋರ್ ಅವ್ರ ಪಕ್ಷಕ್ಕೆ ಬಂದಿದೆ. ನೋಡಿ, ಬಿಜೆಪಿಯ ಅಭ್ಯರ್ಥಿ ನೀರಜ್ ಸಿನ್ಹಾ ವಿರುದ್ಧ 18,953 ಮತಗಳ ಅಂತರದೊಂದಿಗೆ ಭಾರಿ ಗೆಲುವನ್ನು ಸಾಧಿಸಿದ್ದಾರೆ. 1995ರಿಂದ ಬಿಜೆಪಿ ಇಲ್ಲಿ ಬಂಕಿಪುರ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಸಾಧಿಸಿಕೊಂಡು ಬರ್ತಾ ಇದೆ. ಆ ಭದ್ರಕೋಟೆಯನ್ನ ಮುರಿದು ಹಾಕಿದ್ದಾರೆ ಪ್ರಶಾಂತ್. ರಾಜ್ಯಸಭೆಗೆ ಆಯ್ಕೆಯಾದ ನಂತರ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರು ರಾಜ್ಯಸಭೆಗೆ ಹೋದ್ರು, ಸದ್ಯಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ, ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತು. ಇದು ಬಿಜೆಪಿಗೆ ಪ್ರತಿಷ್ಠಿತ ಹೋರಾಟವಾಗಿ ಮಾರ್ಪಟ್ಟಿದ್ರು ಕೂಡ ಪ್ರಶಾಂತ್ ಕಿಶೋರ್ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವ ಪ್ರಮುಖ ಪರೀಕ್ಷೆ ಆಯಿತು. ನೋಡಿ, ಪ್ರಚಾರದ ಸಮಯದಲ್ಲಿ ಪ್ರಶಾಂತ್ ಕಿಶೋರ್ ಈ ಉಪಚುನಾವಣೆಯನ್ನ ಸಾಮ್ರಾಟ್ ಚೌಧರಿ ನೇತೃತ್ವದ NDA ಸರ್ಕಾರದ ಜನಮತ ಸಂಗ್ರಹ ಅಂತ ಬಣ್ಣಿಸಿದ್ದಾರೆ. ಸಂಪೂರ್ಣವಾಗಿ ಬದಲಾವಣೆಗೆ ಕಾರಣ ಆಗಿದೆ ಈ ಚುನಾವಣೆ ಅಂತ ಹೇಳ್ತಿದ್ದಾರೆ ಅವರು. 242 ಶಾಸಕರಿಗಿಂತ ಹೆಚ್ಚು ಮುಖ್ಯ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಅವರ ಗೆಲುವಿನ ಮೂಲಕ ಈಗ ಬದಲಾವಣೆಯ ಗಾಳಿ ಬೀಸಿದೆ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ನೋಡಿ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಹಾರದಲ್ಲಿ ಈ ಜನಸ್ವರಾಜ್ ಪಕ್ಷ ಇದೆಯಲ್ಲ, ಪ್ರಶಾಂತ್ ಅವ್ರದ್ದು 243 ಕ್ಷೇತ್ರಗಳ ಪೈಕಿ 238 ಕ್ಷೇತ್ರಗಳಿಗೆ ಸ್ಪರ್ಧೆಯನ್ನ ಮಾಡಿತ್ತು. ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ರು. ಅದರಲ್ಲಿ 3.4% ಅಷ್ಟು ಮತಗಳನ್ನು ಪಡೆದಿದ್ರು. ಆದರೆ ಒಂದೇ ಒಂದು ಸ್ಥಾನ ಗೆದ್ದಿರಲಿಲ್ಲ ಅವರು. ಈಗ ಒಂದು ಸ್ಥಾನವನ್ನ, ಅದು ಬಿಜೆಪಿಯ ಪ್ರಬಲ ಅಭ್ಯರ್ಥಿಯನ್ನ ಸೋಲಿಸುವ ಮೂಲಕ ಖಾತೆಯನ್ನ ಓಪನ್ ಮಾಡಿದ್ದಾರೆ. ಪ್ರಶಾಂತ್ ಕಿಶೋರ್ ಹೆಂಗ್ ಗೆದ್ರಿದ್ನ ಸಂಪೂರ್ಣವಾಗಿ ಈ ಕ್ಷೇತ್ರದ ಮೇಲೆ ಗಮನ ಹರಿಸೋಕೆ ಶುರು ಮಾಡಿದ್ರು. ವ್ಯಾಪಕವಾಗಿ ಪ್ರವಾಸ ಮಾಡಿದ್ರು, ಕೆಳಮಟ್ಟದಲ್ಲಿ ಪ್ರಚಾರ ಮಾಡಿದ್ರು, ಮೊಹಲ್ಲಾ ಸಭೆಗಳು, ಅಡ್ಡ ಬೈಠಕು, ಚಾ ಬೈಠಕು, ಪಾದಯಾತ್ರೆ, ಜನಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಕ್ಷೇತ್ರದ ಬಹುತೇಕ ಪ್ರತಿಯೊಂದು ಬೀದಿಗೆ ಭೇಟಿ ಕೊಟ್ಟರು. ಬುದ್ಧಿಜೀವಿಗಳು, ವಿವಿಧ ವಿಭಾಗಗಳ ಜನರನ್ನ ಭೇಟಿಯಾದ್ರು. ಈ ಜನಸ್ವರಾಜ್ ಕೇವಲ ಶಾಸಕರನ್ನ ಆಯ್ಕೆ ಮಾಡುವಂತಹ ಸ್ಪರ್ಧೆಯಲ್ಲ, ಬದಲಾಗಿ ಬಿಹಾರದಲ್ಲಿ ಪರ್ಯಾಯ ರಾಜಕೀಯಕ್ಕಾಗಿ ಹೋರಾಟ ಅಂತ ಪ್ರಚಾರ ಮಾಡಿದ್ರು. ಪರ್ಯಾಯ ರಾಜಕೀಯ ಶಕ್ತಿ ಹುಟ್ಟುಕೊಂಡಿದೆ ಅಂತೇಳಿ ಪ್ರಚಾರ ಮಾಡಿದ್ರು. ಸರ್ಕಾರ ಬದಲಾಗದಿದ್ರೂ ಕೂಡ ಪರವಾಗಿಲ್ಲ, ರಾಜಕೀಯದ ದಿಕ್ಕು ದೆಸೆಗಳು ಬದಲಾಗಬಹುದು ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ರು. ಈಗ ಅವರ ನಿರೀಕ್ಷೆ ಹುಸಿಯಾಗಲಿಲ್ಲ. ಗೆದ್ದು ಬೀಗಿದ್ದಾರೆ. ಬಟ್ ಬಿಜೆಪಿಗೆ ಒಂದು ಪಾಠ ಅಂತ ಹೇಳ್ಬೋದು ಇದು. ನೋಡಿ, ಚುನಾವಣಾ ಪ್ರಚಾರದ ಆರಂಭದಲ್ಲಿ ಅನಿರೀಕ್ಷಿತ ಬೆಳವಣಿಗೆಯನ್ನ ಎದುರಿಸಿದ್ರು. ಅಭಿಷೇಕ್ ಕುಮಾರ್ ಸಿನ್ಹಾ ಅವ್ರನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆ ಆಗುತ್ತೆ. ಅದಾದ್ಮೇಲೆ ವೈಯಕ್ತಿಕ ಕಾರಣಗಳಿಂದ ಅವರು ಸ್ಪರ್ಧೆಯಿಂದ ಹಿಂದೆ ಸರಿತಾರೆ. ಅದ್ಯಾಗೂ ಕೂಡ ಪಕ್ಷದ ಅಭ್ಯರ್ಥಿ ಬಗ್ಗೆ ನಕಾರಾತ್ಮಕ ಮಾಹಿತಿನ
ಪಡೆದ ನಂತರವೇ ಅವರನ್ನು ಬದಲಾಯಿಸಲಾಗಿದೆ ಅಂತ ಕೆಲವು ಮಾಧ್ಯಮ ವರದಿಗಳು ಬಂತು. ನೋಡಿ, ಲಾಲು ಪ್ರಸಾದ್ ಯಾದವ್ ಜೊತೆಗೆ ಅಭಿಷೇಕ್ ಕುಮಾರ್ ಸಿನ್ಹಾ ಅವ್ರ ತಂದೆ ಪ್ರಸಾದ್ ಅವರನ್ನು ಕೂಡ ದೋಷಿಗಳಂತ ಘೋಷಿಸಲಾಗಿದೆ ಎನ್ನುವಂಥ ವರದಿಗಳು ಕೂಡ ಬಂತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಕಿಶೋರ್ ಕೂಡ ಈ ವಿಷಯವನ್ನ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡ್ರು. ನೋಡ್ರಿ, ಅಲ್ಲಿ ಏನು ಅಭಿಷೇಕ್ ಅವರ ಬದಲಿಗೆ ನೀರಜ್ ಕುಮಾರ್ ಅವರನ್ನ ಕಣಕ್ಕಿಳಿಸಲಾಯಿತು. ಬಿಜೆಪಿ ತನ್ನ ಅಭ್ಯರ್ಥಿನ ಘೋಷಣೆ ಮಾಡಿತು, ವಿವಾದ ಉಲ್ಬಣ ಆಗ್ತು, ಅವ್ರ ಮೇಲೆ ಹಗರಣ ಇದೆ ಅನ್ನುವಂಥ ಆರೋಪ ಸಂಬಂಧಪಟ್ಟಂಗೆ, ಅಂದರೆ ಮೊದಲ ಅಭ್ಯರ್ಥಿ. ಹಾಗಾಗಿ ಯುವಕರಿಗೆ ಅಲ್ಲಿ ಅವಕಾಶವನ್ನು ಕೊಟ್ಟರು. ಆದರೆ ಪ್ರಶಾಂತ್ ಕಿಶೋರ್ ಸುಮ್ಮನೆ ಕೂರಲಿಲ್ಲ. ಬಿಜೆಪಿಯ ಕೆಲವೊಂದಿಷ್ಟು ವೈಫಲ್ಯಗಳನ್ನು ಜನರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡಿದರು. ನಿತೀಶ್ ಕುಮಾರ್ ಅವರ ಪ್ರಭಾವದ ಕೊರತೆಯನ್ನು ಇವರು ಅಲ್ಲಿ ಎತ್ತಿ ತೋರಿಸಿದ್ರು. ಹಾಗೆ ಅಲ್ಲಿ ನಿತೀಶ್ ಕುಮಾರ್ ಸಕ್ರಿಯ ರಾಜಕಾರಣದಲ್ಲಿ ಇಲ್ಲ ಅನ್ನೋದು ಕೂಡ ಪ್ರೂವ್ ಆಗಿತ್ತಲ್ವ. ಹಾಗಾಗಿ ಇನ್ನು ನಿತೀಶ್ ಕುಮಾರ್ ಅವರ ಒಂದು ಕೊರತೆ ಏನಿದೆ, ಅವರು ರಾಜ್ಯಸಭೆಗೆ ಹೋಗಿದ್ದು ಕೂಡ ಇಲ್ಲಿ ಹಿನ್ನಡೆಗೆ ಕಾರಣ ಅಂತಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಬಿಜೆಪಿಯ ಹೊಸ ನಾಯಕತ್ವದಲ್ಲಿ ನಡೆದಂತಹ ಮೊದಲ ಚುನಾವಣೆ ಇದು. ಆದರೆ ಈಗ ಅದೆಲ್ಲ ಬದಲಾವಣೆಗೆ ಕಾರಣ ಸಾಮ್ರಾಟ್ ಚೌಧರಿ ಅಲ್ಲ, ಪ್ರಶಾಂತ್ ಕಿಶೋರ್ ಅನ್ನುವಂತಹ ಅಭಿಪ್ರಾಯಗಳು ಬರ್ತಾ ಇದೆ. ಈ ಒಂದು ಉಪಚುನಾವಣೆ ಏನಿದೆ, ಸಾಮ್ರಾಟ್ ಚೌಧರಿ ನೇತೃತ್ವದ NDA ಸರ್ಕಾರಕ್ಕೆ ಬಂದಂತಹ ಒಂದು ಸೋಲು. ಜನಾಭಿಪ್ರಾಯ ಪ್ರಶಾಂತ್ ಕಿಶೋರ್ ಕಡೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಬಂಕಿಪುರದಲ್ಲಿ ಸೋತ್ರೆ ಬಿಜೆಪಿಗೆ ಯಾವ ರೀತಿ ಮುಖಭಂಗ ಆಗಿದೆ ಅಂತ ಹೇಳಿದ್ರೆ, ಜನಾಭಿಪ್ರಾಯ ಬದಲಾವಣೆಯನ್ನ ಬಯಸಿದೆ ಅನ್ನೋದು ಕೂಡ ಈ ಮೂಲಕ ಗೊತ್ತಾಗ್ತಾ ಇದೆ. ನಮ್ಗೆ ಇನ್ನೊಂದು ಪ್ರಶ್ನೆ, ಈ ಜಂಜಿ ಹೋರಾಟ ಆದ್ಮೇಲೆ ನಡೆದಿರುವಂತಹ ಮೊದಲ ಉಪಚುನಾವಣೆ ಇದು. ಹಾಗಾಗಿ ಯುವಕರು ಎಲ್ಲರೂ ಕೂಡ ಆ ಒಂದು ಹೋರಾಟದಿಂದ ಪ್ರೇರೇಪಿತರಾಗಿ ಬಿಜೆಪಿ ವಿರುದ್ಧ ಏನಾದರೂ ವೋಟ್ ಮಾಡಿದ್ದಾರಾ ಅನ್ನುವಂಥ ಅನುಮಾನ. ಬಟ್ ಇನ್ನೂ ಸ್ಪಷ್ಟತೆ ಬೇಕಾದ್ರೆ ನಮಗೆ ಸಾರ್ವತ್ರಿಕ ಚುನಾವಣೆ ಆದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕಂತರೂ ಬಿಜೆಪಿಯವರಿಗೆ ಒಂದು ಪಾಠ ಅಂತ ಹೇಳ್ಬೋದು. ಪ್ರಶಾಂತ್ ಕಿಶೋರ್ ಅವರೇನು ಟೀಕೆಗಳನ್ನು ಅನುಭವಿಸಿದ್ರು, ಕಳೆದ 10-15 ವರ್ಷಗಳಿಂದ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರು, ಸಂಘಟನೆ ಮಾಡಿದ್ರು. ಮುಂದಿನ ಒಂದು ಚುನಾವಣೆಗೆ ಅಣಿಯಾಗ್ತಿದ್ದಾರೆ ಅವರೀಗ. ಮೊದಲ ಮೆಟ್ಟಿಲು, ಮೊದಲ ಗೆಲುವು ಅವ್ರಿಗಾಗಿದೆ. ಮುಂದಿನ ಒಂದು ಹೋರಾಟ ಅವ್ರದ್ದು ಹೇಗಿರುತ್ತೆ, ಕೇವಲ ಒಂದೇ ಸ್ಥಾನಕ್ಕೆ ಸೀಮಿತ ಆಗುತ್ತಾ, ಅಲ್ಲಿ ಬಿಜೆಪಿಯನ್ನು ಧೂಳಿಪಟ ಮಾಡಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಈಗ ಲೈ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.